ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ಟ್ರೀಟ್ ಸ್ಟೈಲ್ ಆಲೂ ಬೋಂಡ ಹೇಗೆ ಮಾಡೋದು, ಮನೇಲೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ತಡ ಮಾಡೋದಕ್ಕೆ ಈ ಆಲೂ ಬೋಂಡ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಇದು ಸಂಜೆ ಟೈಮ್ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಸೂಪರಾಗಿರುತ್ತೆ, ಟೀ ಜೊತೆ ಏನಾದರೂ ಕೊಡೋದಕ್ಕೆ. ಬನ್ನಿ ಇವಾಗ ಆಲೂ ಬೋಂಡ, ಈ ರೀತಿ ಆಲೂ ಬೋಂಡ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಹಾಕೋಬೇಕಷ್ಟೇ, ಜಾಸ್ತಿ ಏನು ಹಾಕೋಬಾರ್ದು. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಒಂದು 2 ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 4 ಎಲೆ ಕರಿಬೇವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಹಾಕ್ಕೊಂಡೆ. ಇವಾಗ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅದನ್ನು ಸ್ವಲ್ಪ ಮೆತ್ತಗಾಗೋದ ರೀತಿ. ನಾನು ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೇ ಆಲೂಗೆಡ್ಡೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಅದಕ್ಕೆ ಇಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ ಇನ್ನು ನಾನು. ನೋಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಬೇಡಿ, ಕಲರ್ಗೋಸ್ಕರ ಅಷ್ಟೇ. ನೋಡಿ, ಅದು ಹಾಕ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಾನು 3 ವಿಷಲ್ ಕೂಗಿಸ್ಕೊಂಡಿದ್ದೆ ಆಲೂಗೆಡ್ಡೆನ ಮುಂಚೆನೇ ನಾನು ಆಲೂಗೆಡ್ಡೆಗೆ ಸ್ವಲ್ಪ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು. ಬೇಕಿದ್ರೆ ನಾವು ಆಮೇಲೆ ಪಲ್ಯಕ್ಕೆ ನೋಡಿಕೊಂಡು ಏನಾದರೂ ಶಾರ್ಟೇಜ್ ಇತ್ತು ಅಂತಂದರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋಬೋದು, ಟೇಸ್ಟ್ ಮಾಡಿಕೊಂಡು. ನೋಡಿ, ನಾನು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇರಲಿ, ಇಲ್ಲಾಂದರೆ ಬಾಣಲಿ ಒಂದು ಸ್ವಲ್ಪ ಸಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಎಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ. ನೋಡಿ, ಇದನ್ನು ನೀಟಾಗಿ ಹಿಂಗೆ ತಿರುಗಿಸ್ಕೋಬೇಕು. ಎಲ್ಲ ನೀಟಾಗಿ ಎಲ್ಲ ಕಡೆಗೂ ನೀವು ನೀಟಾಗಿ ಬೇಗ ಮಿಕ್ಸ್ ಮಾಡೋಕ್ಕೆ ಬರಲ್ಲ ಆಲೂಗೆಡ್ಡೆ ಪಲ್ಯ ಮಾಡಬೇಕಾದ್ರೆ. ಸೊ ಆದಷ್ಟು ಪೇಷನ್ಸಿಂದ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಪಲ್ಯನ, ಅದು ಸ್ವಲ್ಪ ಉಪ್ಪು ಶಾರ್ಟೇಜ್ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದನ್ನು ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಆಲೂಗೆಡ್ಡೆ ಪಲ್ಯನ ಇವಾಗ ಆರೋದಕ್ಕೆ ಬಿಡೋಣ. ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಆಮೇಲೆ ಉಂಡೆ ಮಾಡ್ಕೋಬೇಕು. ಅಲ್ಲಿವರೆಗೂ ಬನ್ನಿ ಇದನ್ನು ಹಿಟ್ಟು ಕಲಿಸ್ಕೊಳ್ಳೋಣ. ಕಡಲೆ ಹಿಟ್ಟು ತೊಗೊಂಡಿದ್ದೆ ನಾನು ಈ ಬೌಲಲ್ಲಿ, ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಉಪ್ಪು, ಸೋಡಾ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೋದು. ಸೋಡಾ ಹಾಕೋದ್ರಿಂದ ಒಂದು ಸ್ವಲ್ಪ ಮೆತ್ತಗೆ ಬರುತ್ತೆ ಬೋಂಡ, ಅದಕ್ಕಾಗಿ ಸೋಡಾ ಹಾಕೋದಷ್ಟೇ, ಜಾಸ್ತಿ ಹಾಕೋ ನೆಸೆಸಿಟಿ ಇಲ್ಲ, ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಸಾಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ನೀರನ್ನ ಸ್ವಲ್ಪನೇ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪನೇ ಹಾಕ್ಕೊಳ್ತಾ ಫಸ್ಟು ಈ ರೀತಿ ನೀಟಾಗಿ ಹಿಟ್ಟು ಕಲಸೋ ರೀತಿ ಕಲಿಸ್ಬೇಕು. ಆವಾಗ ನಮಗೆ ನಾವೇನು ಈ ರೀತಿ ಹಿಟ್ಟು ಕಲಿಸ್ತೀವಿ ಅದು ಗಂಟು ಬರಲ್ಲ. ನೋಡಿ, ನಾನು ಫಸ್ಟು ಫುಲ್ ಗಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಕೈಯಾಗಿ ಯಾವ ಥರ ಈ ಥರ ಆಡಿಸ್ತಾ ಇದ್ದೀನಿ ಆ ಥರ ಮಾಡಿಕೊಂಡ್ರೆ ಎಲ್ಲೂ ಗಂಟು ಬರಲ್ಲ, ನೀಟಾಗಿ ಹಿಟ್ಟು ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ನೋಡಿ, ಈ ರೀತಿ ಹಿಂಗೆ ನೀಟಾಗಿ ಮಾಡ್ಕೊಳೋದ್ರಿಂದ ಇದು ಬೋಂಡ ಕೂಡ ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಹಿಟ್ಟು ಈ ರೀತಿ ಕಲಿಸ್ಕೊಳೋದ್ರಿಂದ ಮತ್ತು ಎಲ್ಲೂ ಗಂಟು ಬರಲ್ಲ. ನೋಡಿ, ಇವಾಗ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೇಕು. ನೀವು ಒಂದೇ ಸಲ ಹಾಕೋಕೆ ಹೋದರೆ ಗೊತ್ತಾಗಲ್ಲ ಮತ್ತು ನೀಟಾಗಿ ಕಲಸೋಕ್ಕೂ ಬರಲ್ಲ. ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಬರಬೇಕು. ನೋಡಿ, ಅದನ್ನು ಹಾಕ್ಕೊಂಡು ನಾನು ನೀಟಾಗಿ ಹಿಂಗೆ ಕಲಿಸ್ಕೊಳ್ತಾ ಇದ್ದೀನಿ. ನನ್ನ ಕೈ ಯಾವ ರೀತಿ ಅಂತಿದ್ದೀನಿ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಗಂಟು ಬರಬಾರ್ದು ಅಂತಂದರೆ ನೀಟಾಗಿ ಆ ರೀತಿ ಅಂದ್ಕೋಬೇಕು. ಲಾಸ್ಟಿಗೆ ಹಿಂಗೆ ಸ್ವಲ್ಪ ಹಿಂಗೆ ತಿರುಗಿಸೋದ್ರಿಂದ ಎಲ್ಲಾದರೂ ಗಂಟಿದ್ರೂ ಅದು ಒಡ್ಕೊಳುತ್ತೆ ಹಂಗೇ. ನೋಡಿ, ನಾನು ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಅಂತ. ಹಿಟ್ಟು ಕಲಿಸೋದ್ರಲ್ಲೇ ಮೇಯ್ನ್ ಇರೋದು, ಬೋಂಡ ಚೆನ್ನಾಗಿ ಬರೋದು ಬಿಡೋದು ಎಲ್ಲ ಇಲ್ಲೇ ಇರೋದು. ಇದು ನೀಟಾಗಿ ಕಲಿಸ್ಕೋಬೇಕು ನೀವು, ಒಂದು ಸ್ವಲ್ಪನೂ ಗಂಟಿಲ್ದಂಗೆ. ಜಾಸ್ತಿ ತೆಳುಗೂ ಕಲಿಸ್ಬಾರ್ದು, ಜಾಸ್ತಿ ಗಟ್ಟಿಗೂ ಮಾಡ್ಕೋಬಾರ್ದು. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂತ. ನೋಡಿ, ಇದನ್ನು ನೀಟಾಗಿ ಇವಾಗ ಒಂದು ಸ್ವಲ್ಪನೂ ಗಂಟಿಲ್ಲ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನೋಡಿ, ಇದು ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಅಂತ, ಈ ಕನ್ಸಿಸ್ಟೆನ್ಸಲ್ಲಿ ಇರಬೇಕು. ಕೈಯಿಂದ ಫುಲ್ ಎಲ್ಲ ನೀರು ಥರ ಜಾರೋಗಬಾರ್ದು, ನೀಟಾಗಿ ಕೈಗೆ ಅಂಟ್ಕೊಳೋ ಥರ ಇರಬೇಕು. ಇವಾಗ ಇದು ಪಲ್ಯ ಸ್ವಲ್ಪ ಹಾರಿತ್ತು, ತಣ್ಣಗಾದಮೇಲೆ ನಾವು
ಚೆನ್ನಾಗಿ ಈ ರೀತಿ ಈ ಶೇಪ್ಗೆ ಮಾಡ್ಕೋಬೇಕು. ನೀವು ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಮೀಡಿಯಮ್ ಸೈಜ್ ಕೂಡ ಮಾಡ್ಕೋಬೋದು. ನೋಡಿ ಎಲ್ಲನೂ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ತಾ ಇರಬೇಕು. ನೀವು ಈ ರೀತಿ ಪಲ್ಯ ಮಾಡಿಟ್ಟು ಇವಾಗ ಊಟಕ್ಕೆ ಒಂದು ಸ್ವಲ್ಪ ಸಾಕು ಅಂತ ಅಂದರೆ ಒಂದು ಸ್ವಲ್ಪ ಮಿಕ್ಕಿದ ಒಂದು ಸ್ವಲ್ಪ ಎತ್ತಿಡ್ತೀನಿ ನಾನು ಇವಾಗಲೇ ಬೇಡ ಅನ್ನೋಂಗಿದ್ರೆ ನೀವು ಫ್ರಿಡ್ಜಿಗೆ ಕೂಡ ಎತ್ತಿಡ್ಬೋದು. ಇದನ್ನು ಒಂದು 2 ದಿನ 3 ದಿನ ಇರುತ್ತೆ, ಚೆನ್ನಾಗಿರುತ್ತೆ. ಹಿಟ್ಟು ಕೂಡ ಎತ್ತಿಡ್ಬೋದು, ಏನೂ ಆಗಲ್ಲ. ನೋಡಿ ಇವಾಗ ಅದನ್ನು ನಾನು ಈ ರೀತಿ ಇವಾಗ ನಾನು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹಿಟ್ಟೊಳಗಡೆ ಹಾಕಿ ಅದನ್ನು ಯಾವ ರೀತಿ ಎತ್ಕೊಳೋದು ಅಂತ ನಾನು ನಿಮಗೆ ತೋರಿಸ್ದೆ. ಮತ್ತು ಹಿಟ್ಟನ್ನು ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕಂತ ನೋಡಿದ್ರಿ ಅಲ್ವಾ. ನಾನು ಬಾಣಲಿಲಿ ಇದನ್ನು ಉಂಡೆ ಮಾಡ್ಕೋಬೇಕಾದ್ರೇ ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ. 1 ಲೀಟ್ರು ಎಣ್ಣೆ ಹಾಕಿದ್ದೆ ನಾನಿಲ್ಲಿ, ನೀಟಾಗಿ ಡೀಪ್ ಫ್ರೈ ಆಗುವಷ್ಟು. ನೋಡಿ ಇವಾಗ ಎಲ್ಲನೂ ನಾನು ಉಂಡೆನೆಲ್ಲ ನೀಟಾಗಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಕಲರ್ ಬಂದುಬಿಟ್ಟಿರುತ್ತೆ, ಅವಾಗ ಜಾಸ್ತಿ ಬೇಯೋದಿಲ್ಲ. ಒಂಥರ ಮೇಲ್ಗಡೆ ಎಲ್ಲ ಕಲರ್ ಬಂದುಬಿಡುತ್ತೆ ಅಂತ ನಾವು ಎತ್ಬಿಡ್ತೀವಿ, ಸೀದೋಗ್ಬಿಡುತ್ತೆ ಅಂತ. ಅದಕ್ಕೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಈ ಥರ ಡಿಶಸ್ನೆಲ್ಲ. ನೋಡಿ ಏನು ಒಂದು ಟಿಪ್ ಅಂತಂದರೆ, ನೀವು ಇದನ್ನು ಹಾಕಿದ ಕೂಡಲೇ ಬೋಂಡ ಹಾಕಿದ್ದು ಎಣ್ಣೆಗೆ ಹಾಕಿದ ಕೂಡಲೇ ಎತ್ತಿಬಿಡಬಾರ್ದು, ಇಲ್ಲಾಂದರೆ ಇದನ್ನು ಬೋಂಡ ಎತ್ತೋದ್ರಲ್ಲಿ ಎತ್ತಕ್ಕೆ ಹೋಗಬಾರ್ದು. ಆವಾಗ ನೀಟಾಗಿ ಅದು ಬರಲ್ಲ, ಎಲ್ಲ ಕಚ್ಕೊಂಡಿರುತ್ತಲ್ವ. ಅದೇ ಬಿಟ್ಕೊಳೋ ತನಕ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ವೆಯ್ಟ್ ಮಾಡಬೇಕು. ನೋಡಿ ಇವಾಗ ಬೋಂಡ ಎಲ್ಲ ಆಗಿದೆ, ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಂಡಿದ್ದೆ. ನೋಡಿ ಹೊರಗಡೆ ಲೇಯರ್ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ, ತುಂಬಾ ಸಾಫ್ಟಾಗಿ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಇದು ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಾನು ಹೇಳಿ ಟಿಪ್ಸ್ನೆಲ್ಲ ಫಾಲೋ ಮಾಡಿ, ಆವಾಗ ನಿಮ್ಮ ಮನೇಲಿ ಸೂಪರಾಗಿ ಬರುತ್ತೆ ಆಲೂ ಬೋಂಡ. ನೀವು ನಿಮ್ಮ ಮನೇಲಿ ಸ್ನ್ಯಾಕ್ಸ್ಗೆ ಅಥವಾ ಊಟದ ಜೊತೆ ನೆಂಚ್ಕೊಳಕ್ಕೆ ಯಾವಾಗ ಬೇಕಾದರೂ ಮಾಡ್ಕೋಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಆವಾಗಲೇ ಹೇಳಿದ್ನಲ್ವ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.